ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಡಾರ್ಕ್ ಸರ್ಕಲ್ಸ್ ಬಗ್ಗೆ ತಿಳಿಸ್ತೀನಿ. ಅಂದರೆ ಕಣ್ಣು ಕೆಳಗಡೆ ಕಪ್ಪಾಗಿರುತ್ತಲ್ಲ, ಸೊ ಅದನ್ನು ಡಾರ್ಕ್ ಸರ್ಕಲ್ಸ್ ಅಂತೀವಿ. ಕಣ್ಣು ಕೆಳಗಡೆ ಕಪ್ಪಾಗಿರೋದನ್ನ ಯಾವ ಥರ ನಾವು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು, ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ರೆಡ್ಯೂಸ್ ಮಾಡ್ಕೋಬೋದು, ಅದನ್ನು ಹೋಗ್ಲಾಡಿಸ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲನ್ನು ಸೆಲೆಕ್ಟ್ ಮಾಡಿ. ಆಗ ನಾನು ಹಾಕೋ ಯಾವುದೇ ವಿಡಿಯೋ ಆಗಲಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನಷ್ಟು ಈ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಗಳು ನಿಮ್ಮವರೆಗೂ ತಲುಪುತ್ತೆ. ಓಕೆನಾ? ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂದೆ ಇದು ಯಾಕೆ ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನೈಟ್ ಟೈಮ್ ನಿದ್ದೆ ಸರಿಯಾಗಿ ಮಾಡಲ್ವಲ್ಲ, ಸೊ ಅಂಥವ್ರಿಗೆ ಬರುತ್ತೆ. ಹಾಗೆಯೇ ನೈಟ್ ಶಿಫ್ಟ್ಸು ವರ್ಕ್ ಮಾಡ್ತಾ ಇರ್ತಾರೆ, ಡೇಯಲ್ಲಿ ನಿದ್ದೆ ಮಾಡ್ತಾರಲ್ಲ, ಸೊ ಅಂಥವ್ರಿಗೆ ಬರುತ್ತೆ. ಆಮೇಲೆ ಬಿಸಿಲಲ್ಲಿ ತುಂಬ ಸ್ಕಿನ್ ಎಕ್ಸ್ಪೋಸ್ ಆಗುತ್ತಲ್ವ, ಸೊ ಆ ಟೈಮಲ್ಲಿ ಕೂಡ ಬರುತ್ತೆ. ಹಾಗೆಯೇ ಹಾರ್ಮೋನಲ್ ಚೇಂಜಸ್ಸಿಂದ ಬರುತ್ತೆ ಡಾರ್ಕ್ ಸರ್ಕಲ್ಸ್ ಇಲ್ಲಿ. ಹಾಗೆಯೇ ಸಿಸ್ಟಮ್ ಮುಂದೆ, ಫೋನ್ ಮುಂದೆ, ಕಂಪ್ಯೂಟರ್ಸ್ ಮುಂದೆ ಹೆಚ್ಚಾಗಿ ನಾವು ವರ್ಕ್ ಮಾಡ್ತಾ ಇದ್ರೆ, ಸೊ ಅಂಥವ್ರಿಗೆ ಕೂಡ ಕಣ್ಣತ್ರ ಡಾರ್ಕ್ ಸರ್ಕಲ್ಸ್ ಅನ್ನೋದು ಬರುತ್ತೆ. ಸೊ ಅಂಥವ್ರೆಲ್ಲನೂ ಈ ಕ್ರೀಮ್ನ ಯೂಸ್ ಮಾಡಿ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಅಂತ ಕ್ರೀಮ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು, ನೀವು ಹೊರಗಡೆ ಬಂದು ತೊಗೊಂಡು ಬಂದು ಯೂಸ್ ಮಾಡ್ಬೋದು. ಬಟ್ ಇದರಿಂದ ಕೆಲವರಿಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಲ್ಲ ಕ್ರೀಮಲ್ಲಿನೂ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದನ್ನು ಹೋಮ್ ರೆಮಿಡಿಯಿಂದ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಂತ ನನ್ನ ಉದ್ದೇಶ. ಸೊ ಹಾಗಾಗಿ ನಾನು ಹೋಮ್ ರೆಮಿಡಿನೇ ಯೂಸ್ ಮಾಡ್ತಾ ಇರೋದು. ಯಾಕಂದರೆ ನನಗೂ ಕೂಡ ಡಾರ್ಕ್ ಸರ್ಕಲ್ಸ್ ಇತ್ತು, ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ನಾನು ನೈಟ್ ಟೈಮ್ ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಇವಾಗ ಯೂಟ್ಯೂಬ್ ವರ್ಕ್ ಇರೋದ್ರಿಂದ ತುಂಬಾ ಕಡಿಮೆ ನಿದ್ದೆ. ಸೊ ಹಾಗಾಗಿ ನನಗೂ ಕೂಡ ಸ್ಟಾರ್ಟ್ ಆಗಿತ್ತು. ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಈ ಕ್ರೀಮ್ನ ಯೂಸ್ ಮಾಡಿಕೊಂಡು, ಈ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಅದನ್ನು ಈಗ ಹೇಗೆ ಮಾಡ್ಕೊಳ್ಳೋದು, ಯಾವ ಥರ ಯೂಸ್ ಮಾಡೋದಂತ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಮೊದಲಿಗೆ ಇಲ್ಲಿ ಜೇನುತುಪ್ಪ ಬೇಕಾಗುತ್ತೆ. ಜೇನುತುಪ್ಪ ಯಾವ ಬ್ರ್ಯಾಂಡ್ ಆದರೂ ಸರಿ. ನಿಮ್ಗೇನಾದರೂ ಆರ್ಟಿಫಿಷಿಯಲ್ ಸಿಕ್ಕಿಲ್ಲ ಅಂತಂದರೆ, ನಿಮ್ಗೆ ನ್ಯಾಚುರಲ್ ಆಗಿ ಸಿಕ್ಕಿದ್ರೆ ನ್ಯಾಚುರಲ್ಲೇ ತೊಗೊಳ್ಳಿ. ನ್ಯಾಚುರಲ್ಲೇ ಒಳ್ಳೆಯದು. ಸೊ ನಿಮಗೆ ನ್ಯಾಚುರಲ್ ಬೆಂಗಳೂರಲ್ಲಿ ಸಿಗಲ್ಲ, ಸೊ ಆರ್ಟಿಫಿಷಿಯಲ್ಲೇ ತೊಗೋಬೋದು. ಅಂದರೆ ಶಾಪಲ್ಲಿ ತೊಗೊಂಡು ಬಂದಿರೋಂತಹ ಹನಿ ಮತ್ತು ವ್ಯಾಸ್ಲೈನ್, ಇಲ್ಲಿ ರೋಸ್ ವಾಟರ್ ಮತ್ತು ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಕಾಫಿ ಪುಡಿ ಇದ್ದರೆ ಆ ಕಾಫಿ ಪುಡಿನ ಯೂಸ್ ಮಾಡ್ಕೋಬೋದು. ನಂತರ ಇಲ್ಲಿ ಒಂದು ಚಿಟಿಕೆಯಷ್ಟು ನಾನು ವ್ಯಾಸ್ಲಿನ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ, ನಮ್ಮ ಕಣ್ಣ ಹತ್ರ ಎಷ್ಟು ಬೇಕಾಗುತ್ತೆ ಅಲ್ವಾ. ಸೊ ಒಂದು 1/2 ಟೀ ಸ್ಪೂನ್ ಅಷ್ಟು ಪೇಸ್ಟ್ ಆದರೆ ಸಾಕಾಗುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ರೋಸ್ ವಾಟರ್ನ ತೊಗೊಂಡಿದ್ದೀನಿ, ಒಂದು 1/2 ಟೀ ಸ್ಪೂನ್ ಅಷ್ಟು ರೋಸ್ ವಾಟರ್, ಒಂದು ಚಿಟಿಕೆಯಷ್ಟು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 1/2 ಟೀ ಸ್ಪೂನ್ ಅಷ್ಟು ಜೇನುತುಪ್ಪನ ತೊಗೊಂಡಿದ್ದೀನಿ. ಜೇನುತುಪ್ಪ ನಮ್ಮ ಸ್ಕಿನ್ಗಾಗಿರ್ಬೋದು, ಹೆಲ್ತ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಇದರಲ್ಲಿ ಆಯುರ್ವೇದಿಕ್ ಗುಣಗಳು ತುಂಬಾ ಇದೆ. ನಾನು ಜೇನುತುಪ್ಪ ಬಗ್ಗೆನೇ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು, ಎಷ್ಟು ಯೂಸಸ್ ಇದೆ ಅಂತ ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನೆಕ್ಸ್ಟ್ ವೀಡಿಯೋಸಲ್ಲಿ ಅದು ಖಂಡಿತ ಬರುತ್ತೆ. ಒಂದ್ಸಲಿ ನೋಡಿ ನೀವು ಆ ವಿಡಿಯೋನೂ ಕೂಡ ನೋಡಿ. ಇಲ್ಲಿ ಕಾಫಿ ಪುಡಿ ಒಂದು 1/2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಫಿ ಪುಡಿ ನಮಗೆ ಜೇನುತುಪ್ಪ ಅಲ್ಲಿ ಮಿಕ್ಸ್ ಆಗೋದು ಸ್ವಲ್ಪ ಕಷ್ಟನೇ. ಸೊ ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಆಗೇ ಆಗುತ್ತೆ ನೀವು ಹೆಂಗೆ ಮಿಕ್ಸ್ ಮಾಡಿದ್ರು. ಸೊ ಸ್ಪೂನಲ್ಲಿ ಏನಾದರೂ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹೆಂಗೂ ಕೈಯಲ್ಲೇ ಅಲ್ವಾ ಅಪ್ಲೈ ಮಾಡೋದು. ಸೊ ಹಾಗಾಗಿ ನೀಟಾಗಿ ನೋಡಿಕೊಂಡು ಗಂಟು ಎಲ್ಲೂ ಇಲ್ಲದೇ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ. ರೆಗ್ಯುಲರಾಗಿ ಅಂದರೆ ಇದನ್ನು ಯೂಸ್ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಮ್ಮ ವೀಕಲ್ಲಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಟ್ರೈ ಮಾಡಿ. ನಿಮಗೇನು ತುಂಬ ಡಾರ್ಕ್ ಸರ್ಕಲ್ಸ್ ಇತ್ತು ಅಂದರೆ, ತುಂಬ ಡಾರ್ಕ್ ಆಗಿತ್ತು ಅಂದರೆ ಎವ್ರಿಡೇ ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ಕಣ್ಣಿಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇದರಲ್ಲಿ ರೋಸ್ ವಾಟರ್ ಇರುತ್ತೆ, ವ್ಯಾಸ್ಲಿನ್ ಇರುತ್ತೆ. ವ್ಯಾಸ್ಲಿನ್ ನಮ್ಗೆ ಒಳ್ಳೆ ಮಾಯ್ಶ್ಚರೈಸಿಂಗ್ನ ಕೊಡುತ್ತೆ. ಹಾಗೆಯೇ ರೋಸ್ ವಾಟರ್ ಅಷ್ಟೇ ನಮ್ಮ ಸ್ಕಿನ್ಗೆ ಟೈಟ್ ಮಾಡೋದಕ್ಕೆ ಮತ್ತು ಎಲ್ಲಾದ ಡಾರ್ಕ್ನೆಸ್ ಇದ್ದರೆ ಅದೆಲ್ಲ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿದ್ರೆ ಅದು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಪೇಸ್ಟ್ನ ಈಗ ಕಣ್ಣು ಕೆಳಗಡೆ ಅಪ್ಲೈ ಮಾಡಬೇಕು. ಇದು ನಂದು ವಿತೌಟ್ ಮೇಕಪ್, ವಿತೌಟ್ ಫಿಲ್ಟರ್ ಫೇಸು. ನಾನೇನು ಮೇಕಪ್ ಮಾಡಿಲ್ಲ, ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಜಸ್ಟ್ ಒಂದು ಲಿಪ್ ಬಾಮ್ನ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಫೇಸ್ ವಾಶ್ ಕೂಡ ಕರೆಕ್ಟಾಗಿ ಮಾಡಿಲ್ಲ, ಕಾಡ್ಗೆ ಹಚ್ಚಿರೋದು ಹಾಗಂಗೆ ಇದೆ. ಆದರೂ ಪರವಾಗಿಲ್ಲ, ಪ್ಲೀಸ್ ಎಕ್ಸ್ಕ್ಯೂಸ್. ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ಅಪ್ಲೈ ಮಾಡಬೇಕು. ತುಂಬ ಪ್ರೆಸ್ ಮಾಡಿ ಎಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ತುಂಬ ಸಾಫ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. 2 ಕೈಯಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ತಾ ಇಲ್ಲಿ ಸ್ಕ್ರಬ್ ಮಾಡ್ತಾ ಯೂಸ್ ಮಾಡ್ಕೊಳ್ಳಿ. ತುಂಬ ಸ್ಮೂತಾಗಿರುತ್ತೆ. ವ್ಯಾಸ್ಲೈನು, ಹನಿ ಎಲ್ಲನೂ ತುಂಬ ಸ್ಮೂತಾಗಿರುತ್ತೆ. ನಿಮಗೇನು ಉರಿ ಆಗೋ ಅಂಥದ್ದು, ಇರಿಟೇಷನ್ ಆಗಿರ್ಬೋದು, ಸ್ಕ್ರಬ್ ಥರ ಒಂಥರ ಡರ್ಟಿ ಆಗಿ ಸಿಗೋದು ಆ ಥರ ಏನೂ ಆಗೋಲ್ಲ. ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ. ವ್ಯಾಸ್ಲಿನ್ ಹಚ್ಚಿದಾಗ ಹೆಂಗೆ ಫೀಲ್ ಆಗುತ್ತೋ ಹಂಗೆ
ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ತಾ ನೀವು ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಎಷ್ಟು ಪೇಷನ್ಸ್ ಇರುತ್ತೆ ಅಷ್ಟು ಮಸಾಜ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಆದಮೇಲೆ ಅದು ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಳಿ. ಇಲ್ಲಿ ಫೇಸ್ಗೆಲ್ಲ ಅಪ್ಲೈ ಆಗ್ತಾಯಿದೆ, ಪರವಾಗಿಲ್ಲ, ಫೇಸ್ಗೆಲ್ಲ ಅಪ್ಲೈ ಮಾಡಿದ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಸೊ ಒಂದು 20 ಮಿನಿಟ್ಸ್ ಆದಮೇಲೆ ನೀವು ವಾಶ್ ಮಾಡಬೇಕಾಗುತ್ತೆ. ಇದನ್ನು ನೈಟ್ ಟೈಮೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತಲ್ವ. ನೈಟ್ ಅಂದರೆ ಆಲ್ಮೋಸ್ಟ್ 8 ಅವರ್ಸ್ ಆಗೋಗ್ಬಿಡುತ್ತೆ. ಸೊ ಈ ಥರ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ತಾ ಸ್ಕಿನ್ನು ಎಷ್ಟು ಗ್ಲೋ ಅನಿಸುತ್ತೆ ಗೊತ್ತಾ. ನೀವು ಇದರಲ್ಲಿ ಕಾಫಿ ಪುಡಿಯಲ್ಲೇ ಒಂದು ಫೇಸ್ ಪ್ಯಾಕ್ನ ಮಾಡ್ಕೋಬೋದು. ಸೊ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಫೇಸ್ ಪ್ಯಾಕ್ಸು ಸುಮಾರಷ್ಟು ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಇನ್ನೂ ಸುಮಾರಷ್ಟು ಇದೆ, ನಾನು ತೋರಿಸ್ತೀನಿ. ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ನೀವು ಮಾಡ್ಕೋಬೋದು. ಸೊ ಇದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಒಂದು ವೀಕ್ 15 ಡೇಸ್ ಇಲ್ಲ 2 ವೀಕ್ಸಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ರಿಸಲ್ಟ್ ಬರುತ್ತೆ ಅಂತ. ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ, ಓಕೆನಾ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಕೂಡ ನಾನು ಸುಮಾರಷ್ಟು ಫೇಸ್ ಪ್ಯಾಕ್ನು ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ನೇ ನಾನು ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ. ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಒಳ್ಳೆ ರಿಸಲ್ಟ್ ಸಿಗುತ್ತೆ, ಓಕೆನಾ. ರಿಸಲ್ಟ್ ಸಿಕ್ಕಿದ್ರೆ 1 ವೀಕ್ ಆದರೂ ಸರಿ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಬಗ್ಗೆ, ನಿಮ್ಗೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾವುದಾದ್ರೂ ವೀಡಿಯೋ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಇಂಥ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡ್ತೀನಿ. ಹಾಗೆಯೇ ನನಗೆ ಇನ್ಸ್ಟಾಗ್ರಾಮ್ ಆಮೇಲೆ ಫೇಸ್ಬುಕ್ ಪೇಜಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಎಲ್ಲದರ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.